ಇರೋದೇ ಲಿವರ್, ಯಕೃತ್ ಅಂತ ಹೇಳ್ತೀವಿ. ತುಂಬಾ ದೊಡ್ಡ ಆರ್ಗನ್ ಬಾಡಿಯಲ್ಲಿ, ಹಾರ್ಟ್ ತುಂಬಾ ದೊಡ್ಡದಾಗಿರುವಂತ ಆರ್ಗನ್ ಲಿವರ್. ಸೊ ಈ ಲಿವರ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಸುಮಾರು ಒಂದು 500 ತರದ ಕೆಲಸಗಳನ್ನ ಮನುಷ್ಯನ ಬಾಡಿಯಲ್ಲಿ ಅಥವಾ ಒಂದು ಪ್ರಾಣಿಯ ಬಾಡಿಯಲ್ಲಿ ಈ ಲಿವರ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಒಬ್ಬ ವ್ಯಕ್ತಿ ಒಂದು ಕೆಲಸ 2 ಕೆಲಸ ಮಾಡೋದಕ್ಕೆ ಹೈರಾಣಾಗಿ ಹೋಗ್ತಾನೆ, ಆದ್ರೆ ನಮ್ಮ ಬಾಡಿ ಎಲ್ಲಿರುವಂತ ಲಿವರ್ 500 ತರದ ಕೆಲಸಗಳನ್ನ ಮಾಡುತ್ತೆ. ಬಟ್ ಯಾವ ಕೆಲಸನೂ ಕೂಡ ನೀನ್ ಇದನ್ನ ಮಾಡು ಅಂತ ಹೇಳಿಸ್ಕೊಂಡ್ ಮಾಡಲ್ಲ, ಅದು ಅದರಷ್ಟಕ್ಕೆ ಅದು ಮಾಡುತ್ತೆ. ಒಂದ್ ವೇಳೆ ಅದೇನಾದ್ರೂ ಕೆಲಸ ಮಾಡ್ಲಿಲ್ಲ ಅಂತ ಅಂದ್ಬಿಟ್ರೆ, ಸುಮ್ನೆ ಕೂತ್ಕೊಂಡ್ರೆ, ಇಲ್ಲ ನನ್ ಕೈಲಿ ಆಗಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ ಕೂತ್ಕೊಂಡ್ರೆ, ನನ್ ಬಾಡಿ ಏನೇನೋ ಆಗ್ಬಿಡುತ್ತೆ. ಯೋಚನೆ ಮಾಡಿ, ನಾನ್ ಒಂದ್ ಕೆಲಸ 2 ಕೆಲಸ ಮಾಡೋರಿಗೆ ನನ್ಗೆ ಬೇರೆ ಬೇರೆ ತರದ ಯೋಚನೆಗಳಿರುತ್ತೆ, ಹೆಂಗಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. 500 ತರದ ಕೆಲಸಗಳನ್ನು ನನ್ನ ದೇಹದ ಒಳಗಡೆ ಸೇರ್ಕೊಂಡು ಅದು ಮಾಡ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು. ಮೊನ್ನೆ ಒಬ್ರು ಯಾರೋ ಹೇಳ್ತಾ ಇದ್ರು, ನಮ್ ಬಾಡಿ ಎಷ್ಟು ಬೆಲೆ ಬಾಳುತ್ತೆ, ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಅಂತ. ಒಂದೊಂದು ಆರ್ಗನ್ಗೂ ಅವರು ಬೆಲೆ ಕಟ್ಟಿ ಮಾಡ್ತಾ ಇದ್ರು. ಅಷ್ಟು ಗೊತ್ತಿಲ್ಲ ನಮ್ಗೆ ಅದೆಷ್ಟೋ ಕೋಟಿ ಬೆಲೆ ಬಾಳುತ್ತೆ, 100 ಕೋಟಿ ಬೆಲೆ ಬಾಳುತ್ತೆ ನನ್ ಬಾಡಿ, ಹ್ಯೂಮನ್ ಬಾಡಿ, ರೈಟ್. ಸೊ ದೇಹದ ಒಳಗಡೆ ಇರುವಂತ ಈ ಅಂಗಾಂಗಗಳಿಗೆ ಅಷ್ಟು ಬೆಲೆ ಬರುತ್ತೆ ಅಂತ ಅಂದ್ರೆ, ಹಾಗಾದ್ರೆ ನಾವು ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಯಾರ ಜವಾಬ್ದಾರಿ ಅದು? ನಾವ್ ಯಾವ್ದೋ ಒಂದು ಬೈಕ್ ತಗೊಳ್ತೀವಿ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದ್ಮೇಲೆ ಡೆಂಟ್ ಆಗ್ಬಿಡುತ್ತೆ, ನುಜ್ಜುಗುಜ್ಜ ಆಗ್ಬಿಡುತ್ತೆ, ನಮ್ಗೆ ಏನ್ ಅನ್ಸುತ್ತೆ? ಹೊಟ್ಟೆ ಎಲ್ಲ ಕಿವಿಚಂಗೆ ಆಗುತ್ತೆ, ಅಯ್ಯೋ ದೇವ್ರೆ, ನಾನು ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ದೆ ನನ್ನ ಬೈಕು ಹೀಗಾಗ್ಬೋಯ್ತಲ್ಲ ಅಂತೇಳಿ. ಯಾಕೆ ಹೇಳಿ? ನಾನ್ ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ದಲ್ವಾ, ನನಗೆ ಹೊಟ್ಟೆ ಉರಿಯುತ್ತೆ, ಹೊಟ್ಟೆ ನೋವು ಆಗುತ್ತೆ. ಬಟ್ ನನ್ ಬಾಡಿ ಒಳಗಡೆ ಆಗ್ತಾ ಇರೋ ನೋವು, ನನ್ ಬಾಡಿ ಒಳಗಡೆ ಆಗ್ತಾ ಇರೋ ಡೆಂಟು, ಈ ಬಾಡಿ ಕೊಟ್ಟಿದ್ ಯಾರೋ ಅಪ್ಪ ಅಮ್ಮ. ಸೊ ಹಾಗಾಗಿ ನನ್ಗೇನು ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ನಿನ್ನೆ ಕೂಡ ವಿಜಯ್ ಸರ್ ಹೇಳ್ತಾ ಇದ್ರು, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ನಾವು ಡಾಕ್ಟರ್ನ ಬೈತಾ ಇದೀವ, ಸಿಸ್ಟಮ್ ಬೈತಾ ಇದೀವ, ನಾವ್ ಎಲ್ಲಿ ಬದಲಾಗ್ಬೇಕು? ನಮ್ ಮೈಂಡ್ ಸೆಟ್ ಫಸ್ಟ್ ಬದಲಾಗ್ಬೇಕು, ಚೇಂಜ್ ಆಗ್ಬೇಕು. ರೈಟ್, ಮೈಂಡ್ ಸೆಟ್ ಚೇಂಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಮೆಡಿಕೇಶನ್ ಅಲ್ಲಿ ಇರ್ತೀನಿ, ಮೆಡಿಕೇಶನ್ ಹೋಗಿ. ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನ್ನ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ. ಈ ಲಿವರ್ ಬಂದ್ರೆ, ಲಿವರ್ ಕೂಡ ಅದೇನೇನೆ, ನೀವು ಮೆಡಿಕೇಶನ್ಗೆ ಇದುವರೆಗೆ ಪ್ರಾಪರ್ ಮೆಡಿಕೇಶನ್ ಅಂತ ಈ ಲಿವರ್ ಡಿಸೀಸ್, ಬಹಳಷ್ಟು ಡಿಸೀಸ್ ಬರುತ್ತೆ ಈ ಲಿವರ್ಗೆ. ಆ ಲಿವರ್ಗೆ ಬಹಳಷ್ಟು ಡಿಸೀಸ್ ಬಂದಾಗ್ಲೂ ಕೂಡ ಪ್ರಾಪರ್ ಮೆಡಿಕೇಶನ್ ಅಂತ ಕೆಲವೊಂದಿಷ್ಟಕ್ಕೆ ಇನ್ನೂ ಕೂಡ ಕಂಡಿಡ್ದಿಲ್ಲ. ಅದನ್ನ ಏನ್ ಮಾಡ್ಕೋಬೇಕು, ನಮ್ಮ ಊಟದ ವ್ಯವಸ್ಥೆ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅಲ್ಲೇನೆ ಹಾಳು ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಓಕೆ, ಬಹಳಷ್ಟು ಇದಾವಲ್ಲ, ಇವೆಲ್ಲವೂ ಲೈಫ್ ಸ್ಟೈಲ್ ಡಿಸೀಸ್. ಲಿವರ್ಗೆ ಬರುವಂತದ್ದು ಕೆಲವೊಂದಿಷ್ಟು ವೈರಲ್ ಇನ್ಫೆಕ್ಷನ್ಸ್ ಗಳನ್ನ ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ಲೈಫ್ ಸ್ಟೈಲ್ ಇಂದ ಬರುವಂತ ಸಮಸ್ಯೆ. ಓಕೆ, ನಾನು ಹೇಳಿದೆ 500 ತರದ ಫಂಕ್ಷನ್ಸ್ ಗಳನ್ನ ಈ ಲಿವರ್ ನನ್ನ ಬಾಡಿಯಲ್ಲಿ ಮಾಡುತ್ತೆ, ತುಂಬಾ ಮೇಜರ್ ಆಗಿರುವಂತ. ಆ ಲಿವರ್ ಇಲ್ಲ ಅಂತ ಹೇಳಿದ್ರೆ ಮುಗುದೇ ಹೋಯ್ತದೆ, ಏನು ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ನಾವ್ ಹೇಳ್ತೀವಿ ಕಣ್ಣು ನೋವು ಬಂತು, ಕಿವಿ ನೋವು ಬಂತು, ತುಂಬಾ ಪೈನ್ ಆಗತ್ತಪ್ಪ, ಬಂದ್ರಂತೂ ತಡ್ಕೊಳಕ್ ಆಗಲ್ಲ, ಅದಷ್ಟು ಇಂಪಾರ್ಟೆಂಟ್. ಮನುಷ್ಯನ ಪ್ರತಿ ಅಂಗವೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕಣ್ಣು, ಕಿವಿ, ಮೂಗು, ಬಾಯಿ, ಗಂಟಲು, ಬಾಡಿ ಒಳಗಡೆ ಇರುವಂತ ಅಂಗಗಳು ಎಲ್ಲವೂ ಇಂಪಾರ್ಟೆಂಟ್. ಎಲ್ಲವೂ ಎಲ್ಲಾ ಕೆಲಸಗಳನ್ನು ಮಾಡುತ್ತೆ, ಒಂದಕ್ಕೆ ಒಂದು ಕೆಲಸಗಳನ್ನ ಅಸೈನ್ ಮಾಡುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡೋ ಕೆಲಸ ಏನು, ಫಂಕ್ಷನ್ ಏನ್ ಮಾಡುತ್ತೆ ಲಿವರ್. ಸೊ ನನ್ಗೆ ಫಸ್ಟ್ ಲಿವರ್ ಫಂಕ್ಷನ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಲಿವರ್ ಫಂಕ್ಷನ್ ಅರ್ಥ ಮಾಡ್ಕೊಂಡ ಮೇಲೆ ನಿಧಾನಕ್ಕೆ ಬೇರೆ ಬೇರೆ ಒಂದಿಷ್ಟು ಮಾಹಿತಿಯನ್ನ ತಗೋಣ. ಒಂದು ನಿಮಿಷ.
ಇದೊಂದು ರೀತಿಯಲ್ಲಿ ಮೆಮೊರಿ ಚಿಪ್ ಇದ್ದ ಹಾಗೆ ಲಿವರ್ ಅನ್ನು. ಆ ಮೆಮೊರಿ ಚಿಪ್ ಯಾಕೆ ಅಂತ ಹೇಳಿದ್ರೆ, ಆ ಜೆನೆಟಿಕ್ ಜೀನ್ಸ್ ಇಂದ ಬಂದಿರುವಂತ ಪಾಸ್ ಆಗಿ ಬಂದಿರುವಂತ ಎಲ್ಲ ಮೆಮೊರಿಗಳನ್ನ ಫೋಟೋ ರೂಪದಲ್ಲಿ ತಾನು ನೆನಪಿಟ್ಕೊಳ್ಳುತ್ತೆ ಈ ಲಿವರ್. ಸೊ ಯಾವುದೇ ವಸ್ತು ಬಾಡಿಗೆ ಟಾಕ್ಸಿನ್ ಆಗುತ್ತೆ, ಪಾಯ್ಸನ್ ಆಗುತ್ತೆ ಅಂತಂದ್ರೆ ಆ ಲಿವರ್ ನಲ್ಲಿ ಅದರ ಮೆಮೊರಿ ಇಲ್ಲ ಅಂತ ಅರ್ಥ. ನೀವು ಊಟದಲ್ಲಿ ಯಾವುದೋ ವಸ್ತುವನ್ನ ತಿಂದಿದ್ದೀರಿ, ಅದು ಫುಡ್ ಪಾಯ್ಸನ್ ಆಯ್ತು, ಅಥವಾ ಬೇರೆ ಏನೋ ತಗೊಂಡಿದೀವಿ ಫುಡ್ ಪಾಯ್ಸನ್ ಆಯ್ತು ಅಂತಂದ್ರೆ ಅದ್ರಲ್ಲಿರೋ ಯಾವುದೋ ಸಬ್ಸ್ಟಾನ್ಸ್ ಈ ಲಿವರ್ ನ ಮೆಮೊರಿಯಲ್ಲಿ ಇಲ್ಲ. ಯಾಕೆ ಲಿವರ್ ನ ಮೆಮೊರಿಯಲ್ಲಿ ಇಲ್ಲ ಅಂದ್ರೆ, ಆ ಲಿವರ್ಗೆ ಏನ್ ಗೊತ್ತಿದೆಯಲ್ಲ ತುಂಬಾ ವರ್ಷಗಳಿಂದ, ಏಜಸ್ ಇಂದ, ಅದನ್ನೆಲ್ಲದನ್ನ ಅದು ಲಿವರ್ ಮೆಮೊರಿಯಲ್ಲಿ ಇಟ್ಕೊಂಡಿದೆ, ಫೋಟೋ ಮೆಮೊರಿ ತರ ಇಟ್ಕೊಂಡಿದೆ. ಆ ಫೋಟೋ ಮೆಮೊರಿ ಇಲ್ಲ ಅಂದ ಕೂಡ್ಲೆ ಅದೇನು ಮಾಡುತ್ತೆ, ವಾಪಸ್ ಹಾಕುತ್ತೆ, ಹೊರಗಡೆ ಹಾಕುತ್ತೆ, ಬಾಡಿಯಿಂದ ಹೊರಗಡೆ ಹಾಕೋ ಕೆಲಸ ಮಾಡುತ್ತೆ. ತುಂಬಾ ಸಿಂಪಲ್ ಆಗಿರೋ ಒಂದು ಮೆಥಡ್ ಅದು. ಏನು, ಫುಡ್ ಪಾಯ್ಸನ್ ಆಯ್ತು, ವಾಮಿಟ್ ಬಂತು, ಮೋಷನ್ ಬಂತು ಅಂತ ಹೇಳಿದ್ರೆ, ಆ ಮೋಷನ್ ಬಂದಿರೋದಾಗ್ಲಿ ವಾಮಿಟ್ ಬಂದಿರೋದಾಗ್ಲಿ ಒಳ್ಳೆ ಉದ್ದೇಶಕ್ಕೆ ಮಾಡಿರೋ ಕೆಲಸ ಲಿವರ್. ನನ್ನ ಬಾಡಿಗೆ ಇದು ಬೇಡ, ನನಗೆ ಇದು ಏಲಿಯನ್. ಏಲಿಯನ್ ಅಂದ್ರೆ ನನ್ನ ಬಾಡಿ ಇದನ್ನ ಗುರ್ತಿಸೋದಿಲ್ಲ, ಆಯ್ತಾ, ಇದನ್ನ ನಾನ್ ತಿಂದ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನನ್ನ ಬಾಡಿಗೆ ಬೇಡ ಅನ್ನೋ ಕಾರಣಕ್ಕೆ ಹೊರಗಡೆ ಹಾಕ್ಬಿಡುತ್ತೆ. ಅದು ಹೊರಗಡೆ ಹಾಕೋ ಮೆಥಡ್ ಏನು, ಒಂದು ವಾಮಿಟ್ ಮೂಲಕ, ಮತ್ತೆ ಇನ್ನೊಂದು ಮೋಷನ್ ಮೂಲಕ. ಸೊ ಹೊರಗಡೆ ಹಾಕಿ ಟಾಕ್ಸಿನ್ ಅನ್ನ ಅಥವಾ ಗಲೀಜನ್ನ ಅಥವಾ ಪಾಯ್ಸನ್ ಅನ್ನ ಹೊರಗಡೆ ಹಾಕಿ ಈಗ ಬಾಡಿಯನ್ನ ಕ್ಲೀನ್ ಮಾಡಿ ಕೆಲಸ ಮಾಡುತ್ತೆ. ಸೊ ಅದರ ಒಂದು ಎಲ್ಲರಿಗೂ ಮ್ಯೂಟ್ ಆಪ್ಷನ್ ಮಾಡ್ಬಿಡಿ, ಮ್ಯೂಟ್ ಮಾಡ್ಬಿಡಿ ಎಲ್ಲರೂ, ಅಷ್ಟೇ ಆಗಿದ್ರಿ. ಓಕೆ. ಸೊ ಇಲ್ಲಿ ಮೆಡಿಕೇಶನ್ ಬಂದಾಗ ಕೂಡ ಅದನ್ನೆಲ್ಲ ಹಿಂದೊಮ್ಮೆ ಹೇಳಿದ್ದೇನೆ, ಆಫ್ ಲೈಫ್ ಡೋಸೇಜ್ ಅಂತ ಹೇಳಿ ಮೆಡಿಕಲ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ನಮ್ಮ ಮೆಡಿಸಿನ್ 25 mcg ಕೊಟ್ಟಾದ್ಮೇಲೆ ನಿಧಾನಕ್ಕೆ 50 mcg ಹೋಗುತ್ತೆ, 75 mcg ಹೋಗುತ್ತೆ ಅಂತಂದ್ರೆ, ಈ ಮೆಡಿಸಿನ್ ಅನ್ನ ಈ ಲಿವರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬಟ್ ಏನಾಗುತ್ತೆ, ನಿಧಾನಕ್ಕೆ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಬರುತ್ತೆ, ನಿಧಾನಕ್ಕೆ ಆ ಮೆಮೊರಿಯನ್ನು ಉಳಿಸ್ಕೊಳ್ತಾ ಬರುತ್ತೆ. ಈಗ ಬಹಳಷ್ಟು ಜನರಿಗೆ ಇಲ್ಲಿ ಬಂದು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ, ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಮಾಡ್ಕೊಳ್ತೀವಿ. 3 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡ್ವಿ, ವೆಯ್ಟ್ ಗೇನ್ ಮಾಡ್ಕೊಂಡ್ವಿ, ಹೊರಟ್ಬಿಟ್ವಿ ಅನ್ಕೊಳ್ತೀವಿ. ಮತ್ತೆ ನಾವು ಹೊರಗಡೆ ಹೋಗಿ ಊಟ ಮಾಡಿ ಕೂಡಲೇ ವೆಯ್ಟ್ ಜಾಸ್ತಿ ಆಯ್ತು, ವೆಯ್ಟ್ ಕಡಿಮೆ ಆಯ್ತು ಅಂತ ಹಿಂಗ್ ಹೇಳ್ತೀವಿ. ಇಲ್ಲ, ನಾನು ಬಿಟ್ಟು ಕೂಡಲೇ ಇದು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಈ ಲಿವರ್ಗೆ ಅದನ್ನ ವೆಯ್ಟ್ ಗೇನ್ ಮಾಡ್ಕೊಂಡು ಮೇಂಟೈನ್ ಮಾಡಿರುವಂತ ಮೆಮೊರಿಯನ್ನ ಈ ಲಿವರ್ಗೆ ಕೊಡ್ಲಿಲ್ಲ ನಾವು. ಈಗ ಅದು ಮರ್ತೋಗಿದೆ. ಸೊ ಹಾಗಾಗಿ ಮತ್ತೆ ನೀವು ಇದನ್ನ ಬಿಟ್ಟು ಕೂಡಲೇ ಹೊರಗಡೆ ಹೋಗಿ ಏನೇ ತಿಂದ್ರು ಕೂಡ ಮತ್ತೆ ನೀವು ವೆಯ್ಟ್ ಲಾಸ್ ಎಲ್ಲ ವೆಯ್ಟ್ ಗೇನ್ ಆಗ್ತೀರಿ ಅಥವಾ ವೆಯ್ಟ್ ಲಾಸ್ ಆಗ್ತೀರಿ. ತುಂಬಾ ಇಂಪಾರ್ಟೆಂಟ್ ಕೆಲಸವನ್ನ ಅದು ಮಾಡುತ್ತೆ ಆ ರೀತಿ. ಸೊ ಅದ್ರ ಬಗ್ಗೆ ಬೇರೆ ಒಂದಿನ ಮಾತಾಡೋಣ. ತುಂಬಾ ದೊಡ್ಡ ಟಾಪಿಕ್ ಇದೆ ಆಕ್ಚುಲಿ. ಲಿವರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ದೊಡ್ಡ ಟಾಪಿಕ್, ತುಂಬಾ ಟೈಮ್ ಬೇಕಾಗುತ್ತೆ, ಒಂದ್ ದಿವಸಕ್ಕೆ ಇದು ಮುಗೋದಿಲ್ಲ. ಓಕೆ. ಮತ್ತೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುವಂಥದ್ದು. ಓಕೆ, ಬಹಳಷ್ಟು ಹಾರ್ಮೋನ್ಗೆ ಅವುಗಳದ್ದೇ ಕೆಲವು ಗ್ಲ್ಯಾಂಡ್ಸ್ ಅಂತ ಗ್ಲ್ಯಾಂಡ್ಸ್ ಅಂತಂದ್ರೆ ಗ್ರಂಥಿ ಅಂತ ಹೇಳಿ. ಓಕೆ, ಅವುಗಳಲ್ಲಿ ಪಿಟ್ಯೂಟರಿ ಗ್ರಂಥಿ ಇದೆ, ಬೇರೆ ಬೇರೆ ಏನು ಗ್ಲ್ಯಾಂಡ್ಗಳಿದಾವೆ. ಸೊ ಅಲ್ಲಿ ಆ ಹಾರ್ಮೋನ್ಗಳು ಕೆಲವು ರಿಲೀಸ್ ಆಗ್ತವೆ. ಆ ಹಾರ್ಮೋನ್ಗಳ ರಿಲೀಸ್ ಏನಾಗುತ್ತೆ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ಪ್ರೋಸೆಸ್ ಅನ್ನು ಕೂಡ ಈ ಲಿವರ್ ಕೆಲಸ ಮಾಡುತ್ತೆ. ಮತ್ತೆ ಪ್ರೊಡಕ್ಷನ್ ಆಫ್ ಸರ್ಕ್ಯುಲೇಟಿಂಗ್ ಪ್ರೋಟೀನ್ಸ್. ಈಗ ನಮ್ಮ ಮನುಷ್ಯನ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು. ಆ ಪ್ರೋಟೀನ್ ಅನ್ನ ಬ್ಲಡ್ ಅಲ್ಲಿ ಬ್ರೇಕ್ಔಟ್ ಮಾಡಿ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಮಾಡೋ ಕೆಲಸವನ್ನು ಕೂಡ ಈ ಲಿವರ್ ಮಾಡುತ್ತೆ. ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ನಾವು ಮಸಲ್ ಬೆಳೆಯೋದಿಲ್ಲ. ಈಗ ಉದಾಹರಣೆಗೆ ಸ್ಕೆಲಿಟಲ್ ಮಸಲ್ ಅಂತೀವಿ, ಬಾಡಿಯಲ್ಲಿ ಇರುವಂತದ್ದು ಒಂದು 4 ತರದ ಮಸಲ್ಸ್ ಬರುತ್ತೆ. ಓಕೆ, 4 ತರದ ಮಸಲ್ ಒಂದೊಂದು ಉದಾಹರಣೆಗೆ ನಾಲ್ಗೆಲಿ ಇರೋ ಮಸಲ್ ಬೇರೆ, ಆಯ್ತಾ. ಸ್ಕೆಲಿಟಲ್ ಮಸಲ್ ಅಂತೀವಿ, ಅಂದ್ರೆ ನಮ್ಮ ಮೂಳೆಯ ಸುತ್ತ ಸೇರ್ಕೊಂಡಿರುವಂತ ಹಾರ್ಟ್ ಗೆ ಒಂದು ಮಸಲ್ ಇದೆ, ಅದು ಡಿಫ್ರೆಂಟ್ ಆಗಿರೋ ಮಸಲ್. ಆ ಮಸಲ್ ಬೇರೆ ಎಲ್ಲೂ ಇಲ್ಲ, ಆ ತರದ ಮಸಲ್ ಬೇರೆ. ಈ ಮಸಲ್ಗೆ ಬೇಕಾಗಿರುವಂತ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಅನ್ನ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಮಾಡೋ ಕೆಲಸವನ್ನು ಕೂಡ ಅದೇ ಮಾಡುತ್ತೆ. ರಿಮೂವಲ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಟಾಕ್ಸಿನ್ಸ್. ಏನ್ ಕೆಲಸ ಮಾಡುತ್ತೆ ಇದು? ನನ್ನ ಬಾಡಿಯಲ್ಲೆಲ್ಲೋ ಹೊರಗಡೆಯಿಂದ ಸೇರ್ಕೊಂಡಿದ್ಯಪ್ಪ ಬ್ಯಾಕ್ಟೀರಿಯಾ ಅಥವಾ ಟಾಕ್ಸಿನ್, ಯಾವುದೇ ಟಾಕ್ಸಿನ್ ಇರಬಹುದು. ನನ್ನ ಲಿವರ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗದೆ ಇರುವಂತ ಯಾವುದೇ ಪದಾರ್ಥ ಇದ್ರು ಕೂಡ ಅದನ್ನ ಬಾಡಿ ಅಥವಾ ಲಿವರ್ ಏನಂತ ಕನ್ಸಿಡರ್ ಮಾಡುತ್ತೆ? ಟಾಕ್ಸಿನ್ ಅಂತ ಕನ್ಸಿಡರ್ ಮಾಡುತ್ತೆ, ಅಂದ್ರೆ ವಿಷಕಾರಿ ಪದಾರ್ಥ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಅದನ್ನ ರಿಮೂವ್ ಮಾಡೋ ಕೆಲಸವನ್ನು ಕೂಡ ಬಹಳಷ್ಟು ಸಮಯ ಈ ಲಿವರ್ ಮಾಡುತ್ತೆ. ಒಂದ್ ವೇಳೆ ಲಿವರ್ ಫಂಕ್ಷನ್ ಚೆನ್ನಾಗಿಲ್ಲ, ಅದನ್ನ
ಪ್ರತಿನಿತ್ಯ ಏನು ಹೊರಗೆ ಹಾಕ್ಬೇಕು ಅದನ್ನು ಹೊರಗೆ ಹಾಕಿಲ್ಲ ಅಂತ ಹೇಳಿದ್ರೆ, ಈಗ ಬಹಳಷ್ಟು ಜನರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅವ್ರದ್ದೇನ್ ಸಮಸ್ಯೆ ಆಗುತ್ತೆ ನೋಡಿ. ಪ್ರತಿ ದಿವಸ ಬೆಳಗ್ಗೆ ಹೋಗಿ ಎದ್ದು ಕೂಡ್ಲೇನೆ ಹೋಗ್ಬೇಕು, ಬಾತ್ರೂಮಿಗೆ ಹೋಗ್ಬೇಕು, ಕ್ಲೀನ್ ಆಗ್ಬೇಕು. ಸೊ ಅದಾಗಿಲ್ಲ ಅಂದ್ರೆ ಏನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತಲ್ಲ, ಎಲ್ಲಾ ಸಮಸ್ಯೆನೂ ಬಾಡಿಯಲ್ಲೂ ಕಾಣಿಸ್ಕೊಳ್ತದೆ ಹಾಗೆ ಉಳ್ಕೊಂಡ್ರೆ. ಓಕೆ, ಬಾಡಿ ಸ್ವೆಲ್ಲಿಂಗ್ ಆಗುವಂಥದ್ದು, ಕಿಡ್ನಿ ಪ್ರಾಬ್ಲಮ್ಸ್ ಆಗುವಂಥದ್ದು, ಇದೆಲ್ಲದೂ ಕಾಣಿಸ್ಕೊಳ್ತದೆ. ಮತ್ತೆ ಇಮ್ಯುನಿಟಿ ಮತ್ತೆ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡೋದು, ಇಮ್ಯುನಿಟಿಯನ್ನ ಜಾಸ್ತಿ ಮಾಡೋದು. ಅಂದ್ರೆ ಬಾಡಿಗೆ ಹೊರಗಿನಿಂದ ಯಾವುದೇ ಆಘಾತಗಳಾದ್ರೆ ಅಥವಾ ಯಾವುದೇ ಒಂದು ಅಟ್ಯಾಕ್ಸ್ ಆದ್ರೆ, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಇದು ಯಾವ್ದಾದ್ರು ಆದಾಗ್ಲೂ ಕೂಡ ಅದನ್ನ ತುಂಬಾ ಸಮರ್ಥವಾಗಿ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು ಇಮ್ಯೂನ್ ಸಿಸ್ಟಮ್. ಆ ಇಮ್ಯೂನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ರಿವೆನ್ಷನ್ ಆಫ್ ಇನ್ಫೆಕ್ಷನ್, ಈಗ ಹೊರಗಡೆ ಹೋಗಿರ್ತೀವಿ, ಏನೋ ತಗೊಳ್ತೀವಿ, ಯಾವ್ದೋ ಜಾಗಕ್ಕೆ ಹೋಗಿರ್ತೀವಿ, ನಮ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಲಿವರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಪ್ರೊಡಕ್ಷನ್ ಆಫ್ ಬೈಲ್ ಜ್ಯೂಸ್ ಅಂತ ಹೇಳಿ, ಯಾರು ಮಾಡ್ಕೊ ಅನ್ನೋಲ್ಲ, ಗಟ್ಟಿದೆಯಲ್ಲ ಕರಳು, ಆ ಕರಳಲ್ಲಿ ಉತ್ಪಾದನೆ ಆಗುವಂತ ಒಂದು ತರದ ಜ್ಯೂಸ್ ಇದು. ಓಕೆ, ಅದರಲ್ಲಿ ಎನ್ಸೈಮ್ ಇರುವಂತ ಒಂದು ಜ್ಯೂಸು. ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಬಾಡಿಯ ಒಳಗಡೆಗೆ ಗಟ್ ಅಥವಾ ನನ್ನ ಕರಳಲ್ಲಿ ಹೋಗಿ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಆ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡಿ ಫ್ಯಾಟ್ ಅಬ್ಸಾರ್ಪ್ಷನ್ ಆಗೋ ಹಾಗೆ ಅಥವಾ ಫ್ಯಾಟ್ ಡೈಜೆಷನ್ ಆಗೋ ಹಾಗೆ ಈ ಬೈಲ್ ಜ್ಯೂಸ್ ಕೆಲಸ ಮಾಡುತ್ತೆ. ಒಂದ್ ವೇಳೆ ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಆಗೇ ಇಲ್ಲ ಅಂತ ಹೇಳಿದ್ರೆ ಈ ಫ್ಯಾಟ್ ಅಬ್ಸಾರ್ಪ್ಷನ್ ಆಗುದಿಲ್ಲ ಅಥವಾ ಫ್ಯಾಟ್ ಡೈಜೆಷನ್ ಆಗುದಿಲ್ಲ. ಡೈಜೆಷನ್ ಆಗ್ಲಿಲ್ಲ ಅಂತ ಕೂಡಲೇ ಮತ್ತೆ ವಾಪಸ್ ಮತ್ತೆ ಲಿವರ್ ಅದನ್ನ ಬೇರೆ ಕಡೆಗೆ ಸ್ಟೋರ್ ಮಾಡೋ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಆಗಿ ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಮಾಡೋ ಕೆಲಸ ಕೂಡ ಲಿವರ್ ಮಾಡುತ್ತೆ. ಸೊ ಮಾಡೋದ್ರಿಂದಾಗಿ ಈಸಿಯಾಗಿ ಫ್ಯಾಟ್ ಅಬ್ಸಾರ್ಪ್ಷನ್ ಆಗುತ್ತೆ ನನ್ನ ಬಾಡಿಗೆ. ಓಕೆ, ಮತ್ತೆ ಸ್ಟೋರೇಜ್ ಆಫ್ ಫ್ಯಾಟ್ಸ್, ಶುಗರ್ಸ್, ಮಿನರಲ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಎಷ್ಟೆಲ್ಲ ಕೆಲಸ ಮಾಡುತ್ತೆ. ನನ್ನ ಬಾಡಿಯಲ್ಲಿ ಫ್ಯಾಟ್ ಅನ್ನ ಬೇರೆ ಕಡೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡುತ್ತೆ. ಶುಗರ್ ಅನ್ನ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅದನ್ನ ಹೆಲ್ಪ್ ಮಾಡುತ್ತೆ. ಮತ್ತೆ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಇವೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ, ಬಾಡಿಯ ಪ್ರತಿ ಸೆಲ್ಲು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈ ಲಿವರ್ ಹೆಲ್ಪ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಮೆಟಬಾಲಿಸಮ್ ಅನ್ನ, ಎಂಟೈರ್ ಬಾಡಿಯ ಮೆಟಬಾಲಿಸಮ್ ಅನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ಚೆನ್ನಾಗಿ ಮಾಡೋದಕ್ಕೆ ಲಿವರ್ ಹೆಲ್ಪ್ ಮಾಡುತ್ತೆ. ಓಕೆ, ಮತ್ತೆ ಬ್ಲಡ್ ರೆಗ್ಯುಲೇಷನ್ ಮಾಡೋದಕ್ಕೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ರೆಗ್ಯುಲೇಟ್ ಮಾಡೋದು ಕೂಡ ಇದು ಲಿವರ್ ಹೆಲ್ಪ್ ಮಾಡುತ್ತೆ. ಓಕೆ ನೋಡಿ, ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಕರಿತೀವಿ. ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಲಿವರ್ ಹೇಗಿರುತ್ತೆ ಮತ್ತೆ ನೋಡುಲರ್ ಸಿರೋಸಿಸ್ ಅಂತ ಹೇಳ್ತಾರೆ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ರು. ಈ 2 ಚಿತ್ರಗಳಲ್ಲಿ ಇರುವಂತ ವ್ಯತ್ಯಾಸ ಏನೇನು ಅಂತ ಹೇಳಿ, ಎಲ್ಲಿ ಹೋಗುತ್ತೆ, ಫಸ್ಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಇಂಜರಿ ಆಗುತ್ತೆ, ಆಮೇಲೆ ಫೈಬ್ರೋಸಿಸ್ ಕಾಣಿಸ್ಕೊಳ್ಳುತ್ತೆ. ಫೈಬ್ರೋಸಿಸ್ ಅಂತ ಹೇಳಿದ್ರೆ ಇಲ್ಲಿರುವಂತ ನಾರ್ಮಲ್ ಸಿಚುವೇಶನ್ ಈ ಲಿವರ್ ಮೇಲೆ ಇಲ್ಲ, ಅಂದ್ರೆ ಇಲ್ಲಿ ಮೇಲ್ಗಡೆಗೆ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ. ಅದು ನಿಮ್ಗೆ ಇನ್ನು ಕಲರ್ ನಲ್ಲೇ ಚೆನ್ನಾಗಿ ಗೊತ್ತಾಗ್ತಿತ್ತು, ಆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಕಂಡೀಷನ್ ಇದೆ ಲಿವರ್. ಇವಾಗ ನಿಮ್ಗೆ ಬರೀ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಹೆಲ್ಪ್ ಆಗುದಿಲ್ಲ, ಅವಾಗ ನಿಮ್ಗೆ ಮೆಡಿಕೇಶನ್ ಹೋಗ್ಬೇಕಾಗುತ್ತೆ ಇಮಿಡಿಯೇಟ್. ಮತ್ತೆ ಇದಿಷ್ಟು ಆಗುವುದಕ್ಕೆ ತುಂಬಾ ಅಂದ್ರೆ ತಕ್ಷಣಕ್ಕೆ ಆಗುವಂತ, ಅದಕ್ಕೆ ಹೇಳ್ತಾರೆ ಕ್ರಾನಿಕ್ ಅಂತ ಹೇಳ್ತಾರೆ. ಕ್ರಾನಿಕ್ ಅಂದ್ರೆ ಏನು, ತುಂಬಾ ಲಾಂಗ್ ಟರ್ಮ್ ಇಂದಾಗಿ ನಾನು ಲಿವರ್ ಹೆಲ್ತ್ ನ ಮೇಂಟೈನ್ ಮಾಡದೇ ಇದ್ದಾಗ, ಅದಕ್ಕೆ ಏನೇನು ಡ್ಯಾಮೇಜ್ ಆಗ್ಬೇಕು ಅದೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಇದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕ್ರಾನಿಕ್ ಅಂತ ಹೇಳ್ತೀವಲ್ಲ, ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್, ಲೈಫ್ ಸ್ಟೈಲ್ ಇಂದ ಬರುವಂತ ಫುಡ್ ಹ್ಯಾಬಿಟ್ಸ್ ಇಂದ ಸಮಸ್ಯೆ. ಉದಾಹರಣೆಗೆ ನಿಮ್ಗೆ ಹೆಪಟೈಟಿಸ್ ಬಿ ಇರ್ಬೋದು, ಜಾಂಡಿಸ್ ಅಂತ ಕರಿತೀವಿ, ಅಥವಾ ಹೆಪಟೈಟಿಸ್ ಎ, ಬಿ, ಸಿ ಅಂತ ಹೇಳ್ತೀವಿ, ಅದು ಅಷ್ಟು ಕೆಟಗರಿ. ಇವೆಲ್ಲವೂ ಸೇರ್ಕೊಂಡಿದ್ದು ಈ ಲೈಫ್ ಸ್ಟೈಲ್ ಇಂದ, ಫುಡ್ ಹ್ಯಾಬಿಟ್ ನನ್ನ ಲೈಫ್ ಸ್ಟೈಲ್ ಇಂದ ಬರೋದು. ಓಕೆ, ಉದಾಹರಣೆಗೆ ಥೈರಾಯ್ಡ್ ಬರುತ್ತೆ, ಬಿ ಬರುತ್ತೆ, ಶುಗರ್ ಬರುತ್ತೆ, ಡಯಾಬಿಟಿಸ್, ಇವೆಲ್ಲವೂ ಕೂಡ ಇಮಿಡಿಯೇಟ್ ಬಂದಿದ್ದ ತುಂಬಾ ವರ್ಷಗಳಿಂದ ನಮ್ಮ ಏನೇನ್ ಬರಬಹುದು. ರಿಸ್ಕ್ ಆಫ್ ಲಿವರ್ ಕ್ಯಾನ್ಸರ್, ನಿಮಗೆ ಸಿರೋಸಿಸ್
ಆಯ್ತು ಲಿವರ್ ಸಿರೋಸಿಸ್ ಆಯ್ತು ಅಂತ ಹೇಳಿದ್ರೆ ಇದನ್ನ ರಿವರ್ಸ್ ಮಾಡ್ಕೊಳ್ಳೋದು, ಬಟ್ ಅದಕ್ಕೆ ಪ್ರಾಪರ್ ಮೆಡಿಕೇಶನ್ ಬೇಕು, ರಕ್ಷಕ್ಕೆ ಪ್ರಾಪರ್ ಮೆಡಿಕೇಶನ್ ಬೇಕು, ಮತ್ತೆ ನ್ಯೂಟ್ರಿಯನ್ ಸಪೋರ್ಟ್ ಬೇಕು. ಹಂಗಿದ್ರೆ ಮಾತ್ರ ರಿವರ್ಸ್ ಮಾಡ್ಕೊಳ್ಬಹುದು. ಸೊ ಅದ್ ಮಾಡ್ಕೊಳ್ಳಿಲ್ಲ ಆದ್ರೆ ಏನಾಗ್ತದೆ, ರಿಸ್ಕ್ ಆಫ್ ಲಿವರ್ ಕ್ಯಾನ್ಸರ್, ಲಿವರ್ ಡಿಸ್ಫಂಕ್ಷನ್ ಆಗ್ತದೆ. ಲಿವರ್ ಡಿಸ್ಫಂಕ್ಷನ್ ಆದಾಗ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ಟಾಕ್ಸಿನ್ ಅನ್ನು ಹೊರಗೆ ಹಾಕ್ಬೇಕಾಗೋದಿಲ್ಲ. ಹೇಳೋದು ಲಿವರ್ ಫೈಲ್ಯೂರ್. ಈ ಲಿವರ್ ಫೈಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಬಾಡಿಯ ಯಾವುದೇ ಆಕ್ಟಿವಿಟಿ ಕೂಡ ನಡೆಯುತ್ತಿಲ್ಲ. ಒಂದೇ ಸಾರಿಗೆ ಲಿವರ್ ಫೈಲ್ಯೂರ್ ಆಗುದಿಲ್ಲ, ಅದು ತುಂಬಾ ಹಂತಗಳನ್ನ ದಾಟ್ಕೊಂಡು ಕ್ರಾನಿಕ್ ಹೆಪಟೈಟಿಸ್ ಲಿವರ್ ಡಿಸೀಸ್ ಹೆರಿಡಿಟರಿ ಇಂದ ಬರುವಂತದ್ದು. ಕೆಲವರಿಗೆ ಆಟೋ ಇಮ್ಯೂನ್ ಅಂತ ಹೇಳಿ ನಾನು ಹೇಳಿದೆ, ಜೆನೆಟಿಕ್ ಇರುವಂತದ್ದು ಇರುತ್ತೆ, ಇಲ್ಲ ತಮ್ಮಲ್ಲೇ ಇರುವಂತಹ ಸಮಸ್ಯೆಗಳು, ತಮ್ಮಲ್ಲೇ ಇರುವಂತಹ ಇಮ್ಯೂನ್ ಸಿಸ್ಟಮ್ ಆಂಟಿ ಆಗಿ ವರ್ಕ್ ಮಾಡುವಂತ ಸಿಸ್ಟಮ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತೀವಿ. ಅಥವಾ ಜೆನೆಟಿಕ್ ಇಂದ ಬರುವಂತ ಕೆಲವು ಪ್ರಾಬ್ಲಮ್ ಇರ್ತವೆ. ಸೊ ಅವುಗಳು ಕೂಡ ಈ ಲಿವರ್ ಸಮಸ್ಯೆಗೆ ಕಾರಣ ಆಗುವಂತದ್ದು. ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್, ಯಾರಿಗೆಲ್ಲ ಈ ಫ್ಯಾಟಿ ಲಿವರ್ ಅಂತ ಹೇಳ್ತಾರಲ್ಲ, ಏನಕ್ಕೆ ಫ್ಯಾಟಿ ಲಿವರ್ ಹೇಳ್ತಾರೆ? ಒಂದು, ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡಿದೆ ಬಾಡಿ, ಇಂದು ನೀವು ಫ್ಯಾಟಿ ಲಿವರ್ ಆಗ್ತಾ ಇದ್ದೀರಿ ಅಂತ. ಒಬೆಸಿಟಿ ಜಾಸ್ತಿ ಆಗ್ತಿದ್ದಾಗೆ ಫ್ಯಾಟಿ ಲಿವರ್ ಆಗ್ತಾ ಇದೆ. ಫ್ಯಾಟಿ ಲಿವರ್ ಅಂದ್ರೆ ಏನು ಅಂದ್ರೆ, ತಾನು ಕೆಲವನ್ನ ನಾರ್ಮಲ್ ಆಗಿ ಇದ್ದಾಗ ಲಿವರ್ ಮಾಡಬೇಕು, ಆ ಕೆಲಸವನ್ನ ಮಾಡೋದು. ಮೇಜರ್ ಆಗಿ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡ್ಬೇಕಲ್ಲ, ಗ್ಲೂಕೋಸ್ ಅಂತ ಕೊಟ್ಟಿರೋದನ್ನ ನಾವು ಶುಗರ್ ತಗೊಳ್ತೀವಿ, ಕಾರ್ಬೋಹೈಡ್ರೇಟ್ ಅನ್ನ, ಆ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಅದ್ರ ಮೇಲೆ ನಿಧಾನಕ್ಕೆ ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ, ಫೈಬ್ರೋಸಿಸ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ. ತನ್ನ ಎಫಿಷಿಯನ್ಸಿನ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆದ್ರೂ ಕೂಡ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳಿ. ಓಕೆ, ಸೊ ಮೆಟಬಾಲಿಕ್ ಡಿಸೀಸ್ ಅಂತ ಹೇಳ್ತೀವಿ, ಅದರಿಂದನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇನ್ನೇನ್ ಮಾಡ್ಬೋದು ಹಾಗಾದ್ರೆ ನೋಡಿ, ಅದಕ್ಕೆ ಸಂಬಂಧಪಟ್ಟಿರುವಂತ ಇನ್ನೊಂದಿಷ್ಟು ಏನಂತ ಹೇಳಿದ್ರೆ, ಈ ಕ್ರಾನಿಕ್ ಇನ್ಫ್ಲಮೇಟರಿ ಲಿವರ್ ಡಿಸೀಸ್ ಅಂತ ಕರೀತಾರೆ. ಸೊ ಇವರನ್ನ ನೋಡ್ಕೊಳ್ಳಿಲ್ಲ. ಪ್ರೋಗ್ರೆಸಿವ್ ಸ್ಕ್ಯಾರಿಂಗ್ ಆಫ್ ಬೈಲ್ ಡಕ್ಟ್ಸ್ ಅಸೋಸಿಯೇಷನ್ ವಿತ್ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಬಹಳಷ್ಟು ಇದರಲ್ಲಿ ಆ ಲಿವರ್ ಹೆಲ್ತ್ ಅನ್ನು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬರುವಂತ ಸಮಸ್ಯೆಗಳು. ಸೊ ಏನ್ ಮಾಡ್ಬೇಕು ಹಾಗಾದ್ರೆ? ನಾವು ಲಿವರ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ, ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ಬೇಕು. ಕೂಡ ಅಂದ್ರೆ ಬಹಳಷ್ಟು ಜನಕ್ಕೆ ನಾವು ಕೊಡ್ತೀವಿ, ಆಲ್ಕೋಹಾಲ್ ಕುಡಿಯೋದ್ರಿಂದ ಮಾತ್ರ ನಮ್ಗೆ ಫ್ಯಾಟಿ ಬರುತ್ತೆ ಅಥವಾ ಲಿವರ್ ಪ್ರಾಬ್ಲಮ್ ಕಾಣಿಸುತ್ತೆ ಅಂತೇಳಿ. ಅದ್ರ ಆಲ್ಕೋಹಾಲಿಕ್ ಓಕೆ, ಆಲ್ಕೋಹಾಲಿಕ್ ಕುಡಿಯೋದ್ರಿಂದನೂ ಬರುತ್ತೆ. ಅದ್ರ ಜೊತೆಗೆ ನಾನ್ ಆಲ್ಕೋಹಾಲಿಕ್ ಹ್ಯಾಬಿಟ್ಸ್ ಅಥವಾ ಲೈಫ್ ಸ್ಟೈಲ್ ಇದ್ದಾಗೂ ಕೂಡ ಲಿವರ್ ಪ್ರಾಬ್ಲಮ್ ಬರುತ್ತೆ. ಏನ್ ಲಿವರ್ ಫ್ಯಾಟಿ ಲಿವರ್ ಏನಾಗ್ತದೆ, ಆ ಫ್ಯಾಟ್ ಲಿವರ್ ಅಲ್ಲೇ ಸ್ಟೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಫ್ಯಾಟ್ ಜಾಗ ಅಂದ್ರೆ ದಪ್ಪ ಸೈಜ್ ದಪ್ಪ ತನ್ನ ಕೆಲಸ ಮಾಡ್ಲಿಕ್ಕೆ ಆಗೋದು. ಸೊ ಇದನ್ನು ಫ್ಯಾಟಿ ಲಿವರ್ ಅಂತ ಹೇಳಿ ನಾವು ಕರಿತೀವಿ. ಇದು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಒಬೆಸಿಟಿ ಇರುವಂತವರಿಗೆ, ಜಾಸ್ತಿ ಒಬೆಸಿಟಿ ಇರುವಂತವ್ರಿಗೆ, ಅಥವಾ ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಇರುವಂತವ್ರಿಗೆ, ಅಥವಾ ಡಯಾಬಿಟಿಕ್ ಇರುವಂತವ್ರಿಗೆ, ತುಂಬಾ ವರ್ಷದಿಂದ ಡಯಾಬಿಟಿಕ್ ಅಲ್ಲಿ ಇದ್ದಾರೆ ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೀತಾರೆ. ನಮ್ಮ ಬಾಡಿ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲ ಆದಾಗ್ಲೂ ಕೂಡ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಏನಾಗಬಹುದು ಪ್ರಾಬ್ಲಮ್? ಅದೇ ಹೇಳಲ್ಲ, ಸಿರೋಸಿಸ್ ಅಂತ ಹೇಳಿ ಕಾಣಿಸ್ಕೊಳ್ಳುತ್ತೆ, ಫೈಬ್ರ್ ಕಾಣಿಸ್ಕೊಳ್ಳುತ್ತೆ, ಫ್ಯಾಟ್ ಅದ್ರ ಮೇಲೆ ಜಾಸ್ತಿ ಶುರು ಆಗುತ್ತೆ, ನಿಧಾನಕ್ಕೆ ತನ್ನ ಫಂಕ್ಷನ್ ನ ತಾನು ಕಡಿಮೆ ಮಾಡಬಾರದು. ಓಕೆ, ಸೊ ಜೊತೆಗೆ ಹೆಪಟೈಟಿಸ್ ಒಂದು ತರದ ಕಾಯಿಲೆ. ಉದಾಹರಣೆಗೆ ಇನ್ನೊಂದು ಜಾಂಡೀಸ್ ಅಂತ ಹೇಳ್ತೀವಲ್ಲ, ಸೊ ಆ ಜಾಂಡೀಸ್ ಕಾಣಿಸ್ಕೊಂಡಿದ್ದ ಅರ್ಥ ಏನು ಅಂತಂದ್ರೆ ನಮ್ಮ ಲಿವರ್ ಹಾಳಾಗ್ತಾ ಇದೆ ಅಂತ. ತಕ್ಷಣಕ್ಕೆ ನಾವು ನ್ಯೂಟ್ರಿಷನ್ ತಗೋಬೇಕು, ಮೆಡಿಕೇಶನ್ ತಗೋಬೇಕು. ಅದನ್ನ ನಾವೇನಾದ್ರು ತಗೊಳ್ಳಿ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಅದರ ನೆಕ್ಸ್ಟ್ ಸ್ಟೇಜ್ಗೆ ಅದು ಹೋಗುತ್ತೆ.
ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಅದನ್ನ ಅದರ ಸಿಚುವೇಶನ್ ಇನ್ನು ಕ್ರಿಟಿಕಲ್ ಆಗ್ತಾ ಹೋಗುತ್ತೆ, ಮೆಡಿಕೇಶನ್ ತುಂಬಾ ಬೇಕಾಗುತ್ತೆ. ಸೊ ಈಗ ನೀವು ಏನು ರಿವರ್ಸ್ ಮಾಡುವಂತ ಸಿಚುವೇಶನ್ ಇರೋದಕ್ಕೆ ತುಂಬಾ ಟೈಮ್. ಸೊ ಪೇಷಂಟ್ ಅವಾಗ ಬೇರೆ ಬೇರೆ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಏನು ನಿಮ್ಗೆ ಬ್ಲಡ್ ಪ್ರಾಬ್ಲಮ್, ಬ್ಲಡ್ ಪ್ಯೂರಿಫಿಕೇಶನ್ ಆಗೋದು ಕಡಿಮೆ ಆಗುತ್ತೆ, ಇವಾಗ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಬಾಡಿ ಊತ ಕಾಣಿಸ್ಕೊಳ್ಳುತ್ತೆ, ಇನ್ಫ್ಲಮೇಷನ್ ಅಂತ, ಸ್ವೆಲ್ಲಿಂಗ್ ಅಂತ ಕಾಣಿಸ್ಕೊಳ್ಳುತ್ತೆ, ನೀರು ತುಂಬುತ್ತೆ, ಅವ ಲಂಗ್ಸ್ ಕೂಡ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಉಸಿರಾಟ ಮಾಡುವಾಗ್ಲೂ ಕೂಡ ಆ ಲಂಗ್ಸ್ ಅಲ್ಲಿ ಕೂಡ ಸೇರ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ, ನೀರ್ ಸೇರ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಂದ್ರೆ ಯಾವ್ದನ್ನ ಹೊರಗಾಕೋದಕ್ಕೆ ಬಾಡಿ ಡಿಸ್ಫಂಕ್ಷನ್ ಮೋಡಿಗೆ ಹೋಗುತ್ತೆ, ಬಾಡಿಯ ಎಲ್ಲ ಅಂಗಗಳು ಕೂಡ ಸೊ ಸಿರೋಸಿಸ್ ಅಂತ ಹೇಳಿದ್ರೆ ಅದ್ರ ಮೇಲೆ ತುಂಬಾ ರೀತಿಯಲ್ಲಿ ಬಬಲ್ಸ್ ಬರುವಂತ ಗುಳೆಗಳು ಅಥವಾ ಅದ್ರ ಲಾಸ್ಟ್ ಸ್ಟೇಜ್ ಆ ಲೆವೆಲ್ಗೆ ಹೋಗೋದಕ್ಕೆ ಇದಾಗುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇದರ ಲಾಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಲಿವರ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಸ್ಟೇಜ್ ಲಿವರ್ ಕ್ಯಾನ್ಸರ್. ಬಹಳಷ್ಟು ಜನ ಲಿವರ್ ಸಿರೋಸಿಸ್ ಅಲ್ಲೇ ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡೇ ಹೋಗ್ತಾರೆ. ಇನ್ನು ಕೆಲವರು ಲಿವರ್ ಕ್ಯಾನ್ಸರ್ಗೆ ಹೋಗ್ತಾರೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ, ಎಂಟೈರ್ ಬಾಡಿಯಲ್ಲಿ ಇರೋ ಒಂದೇ ಆರ್ಗನ್, ಅದನ್ನ ಕಟ್ ಮಾಡಿದ ಕೂಡ ಮತ್ತೆ ಬೆಳೆಯುತ್ತೆ, ಲಿವರ್ ಮಾತ್ರ. ಓಕೆ, ಸೊ ನೀವು ಎಷ್ಟೇ ಕಟ್ ಮಾಡಿದ್ರು ಲಿವರ್ ಮಾತ್ರ ಅದೇ ಜಾಗಕ್ಕೆ ಅಷ್ಟೇ ಒಂದು ಸೈಜ್ಗೆ ಅದು ಬೆಳೆದುಕೊಳ್ಳುತ್ತೆ. ಓಕೆ, ಅದು ಒಂದು ಗಾಡ್ ಗಿಫ್ಟ್ ಕೊಟ್ಟಿರುವಂತ ಒಂದು ಗಾಡ್ ಗಿಫ್ಟ್. ಬಟ್ ಆ ಗಾಡ್ ಗಿಫ್ಟ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳೋದಾದ್ರೆ ಬೇರೆ ತರ ಸಮಸ್ಯೆನೂ ಕಾಣಿಸುತ್ತೆ. ಓಕೆ, ಸ್ಟೋರೇಜ್ ಅಂಡ್ ಬ್ರೇಕ್ ಡೌನ್ ಆಫ್ ಶುಗರ್ಸ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ದ ಲಿವರ್ ಪ್ಲೇಸ್ ಎ ಕ್ರಿಟಿಕಲ್ ರೋಲ್ ಇನ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್. ಪ್ರಾಪರ್ ನ್ಯೂಟ್ರಿಷನ್ ಅನ್ನು ಕೊಟ್ರೆ ಏನೇನು ಮಾಡ್ಕೊಳ್ಳುತ್ತೆ? ಸ್ಟೋರೇಜ್ ಅಂಡ್ ಬ್ರೇಕ್ ಡೌನ್ ಆಫ್ ಶುಗರ್ಸ್, ಗ್ಲೈಕೋಸಿನ್ ಅಂತ ಹೇಳಿದ್ವಲ್ಲ, ಗ್ಲೈಕೋಮೀಟರ್ ಫುಡ್ ಅಲ್ಲಿ ಶುಗರ್ ಲೆವೆಲ್ ಯಾವ ಮಟ್ಟದಲ್ಲಿ ಇದು ಗ್ಲೈಕೋಮಿಕ್ ಇಂಡೆಕ್ಸ್ ಅಂತ ಕರಿತೀವಲ್ಲ, GI. ನಾವು ತಗೊಳ್ಳೋ ಫುಡ್ ಅಲ್ಲಿ ಎಷ್ಟು ಮಟ್ಟಿಗೆ ಶುಗರ್ ಅಂಶ ಇದೆ, ಕಂಟೆಂಟ್ ಇದೆ, ನನ್ನ ಬಾಡಿಗೆ ಅದು ಎಷ್ಟು ಅನುಕೂಲ ಆಗುತ್ತೆ. ಉದಾಹರಣೆಗೆ ನಾವು ಶೇಕ್ ತಗೊಳ್ತಾ ಇದ್ದೀವಿ, ನೀವು ನಾರ್ಮಲ್ ಆಗಿ ಕಾರ್ಬೋಹೈಡ್ರೇಟ್ ಮಾಡೋದಕ್ಕೂ, ಶೇಕ್ ತಗೊಳ್ಳೋದಕ್ಕೂ, ಕಾಫಿ ಕುಡಿಯೋದಕ್ಕೂ, ಅಥವಾ ನಿಮ್ಮ ಕೋಲ್ಡ್ ಡ್ರಿಂಕ್ಸ್ ಕುಡಿಯಲ್ಲ, ಪೆಪ್ಸಿ, ಕೋಲಾ, ಬಿವರೇಜಸ್ ಏನೇನು ವ್ಯತ್ಯಾಸ ಆಗುತ್ತೆ. ಓಕೆ, ಸೊ ಅವೆಲ್ಲವನ್ನು ಕುಡಿದಾಗ ಲಿವರ್ ಮೇಲೆ ಜಾಸ್ತಿ ಪ್ರೆಸರ್, ಏನ್ ಜಾಸ್ತಿ ಪ್ರೆಸರ್ ಬೀಳುತ್ತೆ, ಕಾರ್ಬೋಹೈಡ್ರೇಟ್ ಅಂಶವನ್ನು ಜಾಸ್ತಿ ತಗೊಂಡ್ವಿ, ಅದನ್ನ ಬ್ರೇಕ್ ಡೌನ್ ಮಾಡಬೇಕು, ಆ ಶುಗರ್ ಅನ್ನ ಬ್ರೇಕ್ ಡೌನ್ ಮಾಡಬೇಕು, ಫ್ಯಾಟ್ ಆಗಿ ಕನ್ವರ್ಟ್ ಮಾಡಬೇಕು ಅಥವಾ ಎನರ್ಜಿ ಆಗಿ ಕನ್ವರ್ಟ್ ಮಾಡಬೇಕು. ಈ ಟೈಮ್ ಅಲ್ಲಿ ಲಿವರ್ಗೆ ಜಾಸ್ತಿ ಕೆಲಸ ಬೇಕು. ಅದನ್ನ ಶೇಕ್ ತಗೊಂಡಾಗ ಗ್ಲೈಕೋಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ, ಲೋ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅವಾಗ ನಿಮ್ಗೆ ಶುಗರ್ ಕೂಡ ಗಟ್ಟಿಗೆ ಅಂದ್ರೆ ಲಿವರ್ಗೆ ಕೆಲಸ ಜಾಸ್ತಿ ಇರಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ನಿಧಾನಕ್ಕೆ ಶುಗರ್ ಲೆವೆಲ್ ಅನ್ನ ಏನು ಗ್ಲೂಕೋಸ್ ಲೆವೆಲ್ ಅನ್ನ ಬ್ಲಡ್ ಗೆ ಇನ್ಫ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಜನರಿಗೆ ಶೇಕ್ ತಗೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಬೇರೆ ಕೆಲಸ ರಿಸಲ್ಟ್ಸ್ ಗಳು. ಒಂದು ನೀವು weight ಲಾಸ್ ಆಗ್ತಾ ಹೋಗ್ತೀರಿ, ಇನ್ನೊಂದು ಬೇರೆ ಬೇರೆ ಏನೋ ಪೇನ್ ಇರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಡಯಾಬಿಟಿಸ್ ಇದ್ದಂತವರಿಗೆ ಇನ್ಸುಲಿನ್ ಬ್ಯಾಲೆನ್ಸ್ ಆಗುತ್ತೆ, ಯಾಕಂದ್ರೆ ಶುಗರ್ ಒಂದೇ ಸಾರಿ ಸ್ಪೈಕ್ ಆಗುದಿಲ್ಲ ಅಥವಾ ಡೌನ್ ಆಗುದಿಲ್ಲ, ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ಈಗ ನೀವು ನಾರ್ಮಲಿ ಬರೋದಕ್ಕೆ ಮಾಡುತ್ತೆ. ಥೈರಾಯ್ಡ್ ಇದ್ದವರಿಗೆ ಏನು ಗ್ಲ್ಯಾಂಡ್ ಇದೆ ಅದು ಪ್ರಾಪರ್ ಕೆಲಸ ಮಾಡುತ್ತೆ. ಯಾಕೆ ಹೇಳಿದ್ರೆ ಈ ಲಿವರ್ ಏನ್ ಕೆಲಸ ಮಾಡ್ಬೇಕಿತ್ತು ಅದೆಲ್ಲಾ ಕೆಲಸಗಳನ್ನ ಪ್ರಾಪರ್ ಮಾಡ್ತಾ ಇದೆ ಅಂದ್ರೆ ಥೈರಾಯ್ಡ್ ಕೂಡ ಪ್ರಾಪರ್ ಆಗಿ ತನ್ನ ಕೆಲಸ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಬ್ರೇಕ್ ಡೌನ್ ಆಫ್ ಫ್ಯಾಟ್ಸ್ ನೋಡಿ, ಮತ್ತೆ ಬ್ರೇಕ್ ಡೌನ್ ಆಫ್ ಫ್ಯಾಟ್, ನೀವು ಏನೇ ಫ್ಯಾಟ್ ಆಗಿ ಹೊರಗಡೆಯಿಂದ ತಿಂದ್ರು ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅನ್ನ ಕೊಟ್ಟರು ಕೂಡ ಅದನ್ನ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡಿ ಡೈಜೆಷನ್ ಆಗುವ ಹಾಗೆ ಮಾಡುವಂತ ಕೆಲಸವನ್ನು ಕೂಡ ಒಂದು ಒಳ್ಳೆ ಲಿವರ್ ಮಾಡುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ. ಮತ್ತೆ ಪ್ರೊಡಕ್ಷನ್ ಆಫ್ ಪ್ರೋಟೀನ್ಸ್, ನನ್ನ ಬಾಡಿಗೆ ಬೇಕಾಗಿರುವಂತ ಪ್ರೋಟೀನ್ಸ್ ನೀವು ಹೊರಗಡೆಯಿಂದ ಕೊಟ್ಟಾಗ ಅಥವಾ ನನ್ನ ಬಾಡಿಯಲ್ಲಿ ಎಸೆನ್ಷಿಯಲ್ ಪ್ರೋಟೀನ್ ಮತ್ತೆ ನಾನ್ ಎಸೆನ್ಷಿಯಲ್ ಪ್ರೋಟೀನ್ಸ್ ಏನಿದೆ 20 ಪ್ರೋಟೀನ್ಗಳಲ್ಲಿ, ಆ ಪ್ರೋಟೀನ್ ನಾನ್ ಎಸೆನ್ಷಿಯಲ್ ಪ್ರೋಟೀನ್ ಏನಿದೆಯಲ್ಲ ಆ ನಾನ್ ಎಸೆನ್ಷಿಯಲ್ ಪ್ರೋಟೀನ್ ಅನ್ನ ಬಾಡಿಯಲ್ಲಿ ತಯಾರಾಗುವಂತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಎಸೆನ್ಷಿಯಲ್ ಪ್ರೋಟೀನ್ ನೀವು ಹೊರಗಡೆಯಿಂದ ಕೊಡ್ಲೇಬೇಕು ಪ್ರತಿ ದಿವಸ, ರೈಟ್? ಆ ನಾನ್ ಎಸೆನ್ಷಿಯಲ್ ಮತ್ತು ಏನಿದೆಯಲ್ಲ ಆ 9 ಎಸೆನ್ಷಿಯಲ್ ಪ್ರೋಟೀನ್ ಅನ್ನ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗೋ ರೀತಿಯಲ್ಲಿ ಆ ಫ್ಯಾಟ್ ಅನ್ನು ಲಿವರ್ ಆ ಕೆಲಸವನ್ನು ಮಾಡುತ್ತೆ.
ಓಕೆ, ಮೈಂಟೈನ್ ಗುಡ್ ನ್ಯೂಟ್ರಿಷನ್ ಪದೇ ಪದೇ ಹೇಳ್ತಾರೆ ಅವರು. ಗುಡ್ ನ್ಯೂಟ್ರಿಷನ್ ಅನ್ನ ಮೈಂಟೈನ್ ಮಾಡಿ. ಲಿವರ್ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನೀವು ನ್ಯೂಟ್ರಿಷನ್ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮಾಡಿ. ಓಕೆ, ಸೊ ಏನ್ ಪ್ರಾಬ್ಲಮ್ ಆಗ್ತದೆ, ನೀವು ನ್ಯೂಟ್ರಿಷನ್ ಅನ್ನ ಪ್ರಾಪರ್ ಆಗಿ ತಗೊಳ್ಳಿಲ್ಲ ಅಥವಾ ಡಯಟ್ ಅನ್ನ ಪ್ರಾಪರ್ ಆಗಿ ಮಾಡಲಿಲ್ಲ ಅಥವಾ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಇನ್ಕ್ರೀಸ್ ಪ್ರೋಟೀನ್ ಲಾಸ್. ಪ್ರತಿ ಸಾರಿನೂ ಪ್ರೋಟೀನ್ ಲಾಸ್ ಆಗ್ತಾ ಹೋದ್ರೆ ಬಾಡಿಯಲ್ಲಿ, ನನ್ನ ಬಾಡಿ ಹೇಗೆ ಅಂದ್ರೆ ನನ್ನ ಮಸಲ್ ಅಲ್ಲಿ ಇರುವಂತ ಲೆಸಿ ಮಸಲ್ಸ್ ಅಂತ ಕರೀತೀವಿ. ಆಕ್ಟಿವ್ ಮಸಲ್ಸ್ ಬೇರೆ, ಲೆಸಿ ಮಸಲ್ಸ್ ಬೇರೆ. ನನ್ನ ಬಾಡಿಯಲ್ಲಿ ಲೇಸಿ ಮಸಲ್ಸ್ ಕೂಡ ಇದಾವೆ. ನನ್ನ ಬಾಡಿ ಏನ್ ಮಾಡುತ್ತೆ, ನನಗೆ ಪ್ರೋಟೀನ್ ಬೇಕಾಗಿರುತ್ತಲ್ಲ, ಆ ಪ್ರೋಟೀನ್ ಬೇಕು ಅಂದ್ರೆ ಪ್ರೋಟೀನ್ ಏನು, ಅಮೈನೋ ಆಸಿಡ್ಸ್. ಬಾಡಿಯ ಎಲ್ಲ ಮೆಟಬಾಲಿಸಮ್ ಕೆಲಸಗಳಿಗೆ ಅಮೈನೋ ಆಸಿಡ್ಸ್ ಬೇಕು. ಅಮೈನೋ ಆಸಿಡ್ಸ್ ಆಗುವುದೇ ಪ್ರೋಟೀನ್. ಆ ಪ್ರೋಟೀನ್ ಬೇಕು ಅಂತಂದಾಗ ನನ್ನ ಬಾಡಿ ಏನ್ ಮಾಡುತ್ತೆ, ಲೇಸಿ ಮಸಲ್ಸ್ ಅನ್ನ ಯೂಸ್ ಮಾಡ್ಕೊಂಡು, ಓಕೆ, ಲೇಸಿ ಮಸಲ್ಸ್ ಯೂಸ್ ಮಾಡ್ಕೊಂಡ್ ಜಾಗದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ನಾವು ಒಬೆಸಿಟಿ ಆಗ್ತೀವಿ, ಓವರ್ ವೇಟ್ ಆಗ್ತೀವಿ. ಓಕೆ, ಸೊ ಹಾಗಾಗಿ ಈ ಸಿಚುವೇಶನ್ ಬಾರದೆ ಇರ್ಲಿಕ್ಕೆ ಒಳ್ಳೆ ನ್ಯೂಟ್ರಿಷನ್ ಬೇಕು. ನೋಡಿ ಅವ್ರು ಹೇಳ್ತಾರೆ ಅಡ್ವಾನ್ಸ್ಡ್ ಲಿವರ್ ಡಿಸೀಸ್ ಗೆ ಏನೇನು ಉದಾಹರಣೆ ಕೆಟಬಾಲಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನ್ ಕಾರಣ ಅನ್ನತ್ತಂದ್ರೆ ಇನ್ಕ್ರೀಸ್ಡ್ ಪ್ರೋಟೀನ್ ಲಾಸ್, ಇನ್ಕ್ರೀಸ್ಡ್ ಎನರ್ಜಿ ರಿಕ್ವೈರ್ಮೆಂಟ್. ನಮ್ಗೆ ಎನರ್ಜಿ ತುಂಬಾ ಬೇಕಾಗುತ್ತೆ. ಸೊ ಅಂತ ಸಂದರ್ಭ ಇನ್ಅಡೆಕ್ಟ್ ಡಯಟರಿ ಇಂಟೇಕ್ ಇಸ್ ಕಾಮನ್. ಅಂದ್ರೆ ಪ್ರಾಪರ್ ಆಗಿ ಡಯಟ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ನನಗೆ ಇನ್ಅಡೆಕ್ವೇಟ್ ಆಗಿದೆ ಅಂತಂದ್ರೆ, ನನಗೆ ಸಫಿಶಿಯಂಟ್ ಆಗಿ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ನಮ್ಗೆ ಲಿವರ್ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಪ್ರೋಟೀನ್ ರಿಸ್ಟ್ರಿಕ್ಷನ್ ಪ್ರಮೋಟ್ಸ್ ಪ್ರೋಟೀನ್ ಲಾಸ್ ವರ್ಸನ್ಸ್ ನ್ಯೂಟ್ರಿಷನ್. ನೋಡಿ ನಾವಾಗ್ಲೇ ಎಲ್ಲ ಹೇಳ್ತಿದ್ದೇವೆ, ಈ ಶೇಕ್ ತಗೊಳ್ಳೋದ್ರಿಂದ ಲಿವರ್ ಹಾಳಾಗ್ಬಿಡುತ್ತಂತೆ, ಈ ಶೇಕ್ ತಗೊಳ್ಳೋದ್ರಿಂದ ಪ್ರೋಟೀನ್ ಜಾಸ್ತಿ ಆದ್ರೆ, ಪ್ರೋಟೀನ್ ಪ್ರಾಬ್ಲಮ್ ಆದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಹೇಳೋದೇ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀವಿ, ಏನ್ ಹೇಳಿ, ನೀವು ಪ್ರೋಟೀನ್ ಲಾಸ್ ಆಯ್ತು ಅಂತಂದ್ರೆ ಲಿವರ್ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಕೊಡ್ಬೇಕು ಅಷ್ಟು ಪ್ರೋಟೀನ್ ಅನ್ನ ಕೊಡ್ಬೇಕು ನೀವು. ಪ್ರೋಟೀನ್ ಇದೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸಿದ್ರೆ, ಅಥವಾ ಲಿವರ್ ಹೆಲ್ತ್ ಅನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ, ರಿಸ್ಕ್ ಫ್ಯಾಕ್ಟರ್ ಫಾರ್ ಬೈಲ್ ಡಕ್ಟ್ ಕ್ಯಾನ್ಸರ್ ಇನ್ PSC ಅಂದ್ರೆ ಅಲ್ಲಿ ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಯ್ತು, ಈ ಬೈಲ್ ಜ್ಯೂಸ್ ಅನ್ನು ಆಗೋದಿಲ್ಲ. ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಈ ಫ್ಯಾಟ್ ಬ್ರೇಕ್ ಡೌನ್ ಆಗೋದಕ್ಕೆ ಆಗೋದಿಲ್ಲ ನಿಮ್ಮ ಗಟ್ಸ್ ಅಲ್ಲಿ. ಆ ಫ್ಯಾಟ್ ಬ್ರೇಕ್ ಡೌನ್ ಆಗ್ಲಿಲ್ಲ ಅಂದ್ರೆ, ಗಟ್ಸ್ ಅಲ್ಲಿ ಫ್ಯಾಟ್ ಬ್ರೇಕ್ ಡೌನ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಲಿವರ್ಗೆ ಬರುತ್ತೆ. ಅದು ಫ್ಯಾಟ್ ಲಿವರ್ಗೆ ಬಂದಾಗ ಫ್ಯಾಟ್ ಅದನ್ನ ಏನು ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಲಿವರ್ ಆ ಫ್ಯಾಟ್ ಅನ್ನು ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ಫ್ಯಾಟಿ ಆಗಿ ಕನ್ವರ್ಟ್ ಆಗ್ತಾ, ತುಂಬಾ ಮೇಜರ್ ಆಗಿರುವಂತ ಇಶ್ಯೂ. ಇದನ್ನ ಯಾರ್ಯಾರು ಕನ್ಸಂಪ್ಷನ್ ಅಂದ್ರೆ ರೆಗ್ಯುಲರ್ ಆಗಿದ್ದೀರಿ ಅಂದ್ರೆ ಮಾಡ್ತಾ ಇದ್ದಾರೆ, ಸೊ ಅವರು ಇದನ್ನ ಅರ್ಥ ಮಾಡ್ಕೊಬೇಕು. ಬೈಲ್ ಜ್ಯೂಸ್ ನಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಏನೋ ಆಲ್ಕೋಹಾಲ್ ಕನ್ಸಂಪ್ಷನ್, ಫ್ಯಾಟಿ ಲಿವರ್ ಅದ್ರ ಕಡೆಗೆ ನನ್ನ ಫ್ಯಾಟ್ ಹೋಗ್ತಾ ಇದೆ ಅಂತ ಅರ್ಥ. ಫ್ಯಾಟಿ ಲಿವರ್ ಇಸ್ ದ ಇನಿಷಿಯಲ್ ಸ್ಟೇಜ್. ನೀವು ಅದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಅದು ಬೇರೆ ಬೇರೆ ಹಂತಕ್ಕೆ ಹೋಗ್ಬೋದು. ಅವ್ರು ಹೇಳಿದ್ರಲ್ಲ ಮೊದಲೇ, ಏನು ಕ್ರಾನಿಕ್ ಡಿಸೀಸ್, ಮೊದಲ ಫ್ಯಾಟಿ ಲಿವರ್ ಆಗುತ್ತೆ, ನೆಕ್ಸ್ಟ್ ಬೇರೆ ಏನೇನೋ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ತಾ, ನೆಕ್ಸ್ಟ್ ಬೇರೆ ಬೇರೆ ಹೋಗುತ್ತೆ, ಸ್ಕೇರ್ಸ್ಗೆ ಹೋಗುತ್ತೆ, ಈ ತರದೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ accelerates progression of scare tissues in other liver diseases. ಅಂದ್ರೆ ಸ್ಕೇರ್ ಅಂತ ಹೇಳಿದ್ರೆ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಉಳಿಯುವಂಥದ್ದು. ನಮ್ಮ ಕೈಯಲ್ಲಿ ಕಾಲಿ ಆಗುತ್ತೆ ನೋಡಿ, ಏನೋ ಹಿಮ್ಡಿ ಹೊಡೆಯುತ್ತಲ್ಲ, ಹಿಮ್ಡಿ ಹೊಡೆದಾಗ ಸ್ಕೇರ್ ಅಂತ ಹೇಳಿ ನಾವು ಒಂದು ಆಯಿಂಟ್ಮೆಂಟ್ ಒಂದು ಇದನ್ನ ಹಚ್ಕೊಂಡಿದ್ವಿ, ಕ್ಲೀನ್ ಆಗುತ್ತೆ. ಸೊ ಅದೇ ತರ ಲಿವರ್ ಕೂಡ ಬ್ರೇಕ್ ಆಗಕ್ಕೆ ಶುರು ಆಗುತ್ತೆ. ಆ ಲಿವರ್ ಬ್ರೇಕ್ ಆಗಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ನಿಧಾನಕ್ಕೆ ಸ್ಕೇರ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಸಿರೋಸಿಸ್ ಅಂತ ಕರ್ಸ್ಕೊಂಡು. ಓಕೆ, ಸೊ ಇದು ಲಿವರ್, ನೆಕ್ಸ್ಟ್ ಸ್ಕೇರ್ಸ್, ನೆಕ್ಸ್ಟ್ ಸಿರೋಸಿಸ್, ಈ ಪ್ರೋಸೆಸ್ ಹೋಗ್ತಾ ಹೋಗುತ್ತೆ. ಓಕೆ, ಅಥವಾ ಎಕ್ಸೆಸಿವ್ ಇಂಟೇಕ್ ಇದ್ದವರಿಗೆ. ಓಕೆ, ಸೊ ಇದು ಕಾಣಿಸ್ಕೊಳ್ಳುತ್ತೆ. ರೀಸನ್ ಏನು ಅಂದ್ರೆ ಫ್ಯಾಟಿ ಲಿವರ್ ಯಾವುದಕ್ಕೆ ಲಿಂಕ್ ಆಗಿದೆ ಅನ್ನೋದನ್ನು ಲಿವರ್ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋದು.